ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ 3ನೇ ನಿಯಮವನ್ನು ಓದಿ ತಿಳ್ಕೊಳ್ಳೋಣ. ಪ್ರತಿಯೊಬ್ಬನೂ ಭಗವಂತನನ್ನು ತಲುಪಿ ಆತನಲ್ಲಿ ಲಯ ಹೊಂದಿ ಶಾಶ್ವತವಾಗಿ ನೆಲೆಸಬೇಕೆಂಬ ಧ್ಯೇಯವನ್ನಿಟ್ಟುಕೊಳ್ಳಬೇಕು. ಧ್ಯೇಯವು ಪ್ರಾಪ್ತವಾಗುವವರೆಗೆ ಸಮಾಧಾನ ಹೊಂದಬಾರದು. ಪ್ರತಿಯೊಬ್ಬ ಮನುಷ್ಯನು ತನ್ನ ಧ್ಯೇಯವನ್ನು ಪಡೆಯಲು ಮೊದಲೇ ದೃಢ ಸಂಕಲ್ಪನಾಗುವುದು ಅವನ ಕರ್ತವ್ಯ. ಅದರಿಂದ ಆತನ ಇಚ್ಛೆಗೆ ಬಲೆ ದೊರೆತು ಅಲ್ಲಿಯವರೆಗೆ ತಲುಪಲು ದಾರಿಯಾಗುವುದು. ಈಶ್ವರನ ವಿಷಯದಲ್ಲಿ ಯಾರು ಅತ್ಯುನ್ನತವಾದ ಸ್ಥಿತಿಯನ್ನು ತಮ್ಮ ಗುರಿಯಾಗಿಟ್ಟುಕೊಂಡಿಲ್ಲವೋ ಅವರು ಆ ಅಮೂಲ್ಯ ಆಧ್ಯಾತ್ಮ ಸಂಪತ್ತಿನಿಂದ ವಂಚಿತರಾಗಿ ಉಳಿದರೆಂದು ಸರ್ವಸಾಮಾನ್ಯವಾಗಿ ಕಂಡುಬಂದಿದೆ. ಏಕೆಂದರೆ ಅಲ್ಲಿಗೆ ಮುಟ್ಟುವ ಮೊದಲು ನಡುದಾರಿಯಲ್ಲಿ ತಮಗೆ ಸಿಕ್ಕ ವಸ್ತುವನ್ನೇ ಕೊನೆಯದೆಂದು ತಿಳಿದು ಅಲ್ಲಿಗೆ ನಿಂತುಬಿಟ್ಟರು. ಅದನ್ನೇ ಸರ್ವಸ್ವವೆಂದು ಭಾವಿಸಿದರು. ಗುರಿಯನ್ನು ನಿಶ್ಚಿತಗೊಳಿಸಲಾರದ ಕಾರಣ ಅದೆಷ್ಟು ಹಾನಿಯಾಯಿತು ನೋಡಿ. ಲೌಕಿಕ ವಿಷಯಗಳಲ್ಲಾದರೂ ಎಲ್ಲಿಯವರೆಗೆ ಮನುಷ್ಯನು ತನ್ನ ಧ್ಯೇಯವನ್ನು ಎದುರುಗಿಟ್ಟುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಅದರ ಪ್ರಾಪ್ತಿಗಾಗಿ ಆರ್ಥಿಕ ಪ್ರಯತ್ನ ನಡೆಯಲಾರದು. ದೋಣಿಯಲ್ಲಿ ಚುಕ್ಕಾಣಿ ಇಲ್ಲದಿದ್ದರೆ ಅದು ಅಭೀಷ್ಟ ದಿಶೆಯಲ್ಲಿ ಚಲಿಸಲಾರದೆಂಬುದು ಎಲ್ಲರಿಗೂ ತಿಳಿದ ಮಾತು. ನಮ್ಮ ಶರೀರವನ್ನು ದೋಣಿಯೆಂದು ತಿಳಿದು ಅದು ಚಲಿಸುವ ಸ್ಥಳವನ್ನು ಆಧ್ಯಾತ್ಮವೆಂಬ ನದಿಗೆ ಹೋಲಿಸಿದರೆ ನದಿಯಲ್ಲಿ ದೋಣಿಯನ್ನು ಸಾಗಿಸಿಕೊಂಡು ಹೋಗಲು ಚುಕ್ಕಾಣಿ ಬೇಕೇ ಬೇಕು. ಆಧ್ಯಾತ್ಮ ಮಾರ್ಗದಲ್ಲಿ ನಮ್ಮ ಇಚ್ಛಾಶಕ್ತಿಯೇ ಚುಕ್ಕಾಣಿ. ಅದೇ ನಮ್ಮನ್ನು ಗುರಿಯವರೆಗೆ ಒಯ್ಯಲು ಸಹಾಯ ಮಾಡುವುದು. ನಿಸ್ಸಂದೇಹವಾಗಿ ದಾರಿಯಲ್ಲಿ ಅಸಂಖ್ಯ ಸುಳಿಗಳು ಇವೆಯಾದರೂ ನಮ್ಮ ಇಚ್ಛಾಶಕ್ತಿ ಹಾಗೂ ವಿಶ್ವಾಸದ ಬಲದಿಂದ ಅವೆಲ್ಲವನ್ನೂ ದಾಟಿ ಸರಿಯಾದ ಮಾರ್ಗದಲ್ಲಿ ಗುರಿಯ ಕಡೆಗೆ ಸಾಗುವೆವು. ನಮ್ಮ ದೃಷ್ಟಿಯು ಆಧ್ಯಾತ್ಮದ ಮೇಲೆ ನೆಲೆಸಿರುವುದರಿಂದ ನಾವು ಅತ್ಯುನ್ನತ ಗುರಿಯನ್ನು ಇರಿಸಿಕೊಳ್ಳುವೆವು. ಅಂತಹ ಗುರಿ ಪರಮಾತ್ಮ ತತ್ವ ಸೂಚಕವೇ ಆಗಬಲ್ಲದು. ಅಲ್ಲಿಯವರೆಗೆ ತಲುಪಲು ಯತ್ನಿಸುವುದು ಮನುಷ್ಯನ ಕರ್ತವ್ಯವಾಗಿದೆ. ಈ ಗುರಿಯು ವಿಚಾರದಲ್ಲಿ ದೃಢವಾಗಿ ನೆಲೆಗೊಳ್ಳುವವರೆಗೆ ಮಾರ್ಗಕ್ರಮಣವು ಅತ್ಯಂತ ಕಠಿಣವಾಗುವುದು. ಭಕ್ತನು ತನ್ನ ಕಡೆಗೆ ಬರುವ ಪ್ರಯತ್ನ ನಡೆಸಿರುವನೆಂದು ಭಗವಂತನಿಗೆ ಮನದಟ್ಟಾದಾಗಲೇ ಆತನ ಸಹಾಯ ಬಂದೊದಗುವುದು. ಪರಮಾತ್ಮನಲ್ಲಿ ಒಂದು ತರಹದ ಕ್ಷೋಭ ಉಂಟಾಗುವುದೇ ನಿಮ್ಮ ಚಿತ್ತವನ್ನು ಅವನಲ್ಲಿ ಪ್ರತಿಷ್ಠಿಸಿದ್ದೀರೆಂಬುದರ ಸೂಚಕ. ಇನ್ನೊಂದು ಉಪಮೇಯವನ್ನು ಕೊಡಬಹುದು. ಭಗವಂತನು ಪ್ರಿಯತಮ, ಭಕ್ತನು ಪ್ರೇಮಿ. ಇವರಿಬ್ಬರ ನಡುವಿನ ಅಂತರ ಕಡಿಮೆಯಾಗತೊಡಗಿ ದೂರವೆಂದು ಭಾಸವಾಗುತ್ತಿದ್ದ ಇಬ್ಬರ ಸಂಬಂಧವು ಸಮೀಪತರವಾಗುತ್ತಾ ನಡೆಯಿತು. ಬರುತ್ತಾ ಈ ವಿಚಾರವಾದರೂ ಮರೆತು ಹೋಯಿತು. ಭೇದ ಭಾವ ಸಂಪೂರ್ಣವಾಗಿ ಅಳೆಯಿತು. ಆತನಲ್ಲಿ ನಾವು ಐಕ್ಯರಾಗಿದ್ದೇವೆಂದು ತೋರತೊಡಗಿತು. ಕ್ರಮೇಣ ಈ ಭಾವನೆಯೂ ಕರಗಿ ಹೋಗಿ ಸೃಷ್ಟಿಯ ಆರಂಭದಲ್ಲಿದ್ದ ಗುಪ್ತಚಲನದ ರೂಪ ತಾಳಿತು. ಅದರಲ್ಲಿ ನಾವು ಸಂಪೂರ್ಣ ವಿಶ್ವಾಸ ಹೊಂದಿದೆವು. ಈ ರೀತಿ ನಮ್ಮ ಲಯವು ಅದರಲ್ಲಿ ಶಾಶ್ವತವಾಯಿತು. ಅನಂತ ಸಾಗರದಲ್ಲಿ ನಮ್ಮ ಈಜು ಪ್ರಾರಂಭವಾಯಿತು. ನಮ್ಮಲ್ಲಿ ಹೊಸ ಜೀವನ ಮೂಡಿತು. ನಾವು ಈಜುತ್ತಿರುವ ಸಾಗರದ ಪ್ರಭಾವವೇ ಈ ಹೊಸ ಜೀವನ. ನಮ್ಮ ಇಚ್ಛೆಯ ದೃಢತೆ ಹಾಗೂ ಗುರಿಯನ್ನು ಮುಟ್ಟಬೇಕೆಂಬ ಅಚಲ ನಿರ್ಧಾರ ಇವು ನಮಗೆ ಸಹಾಯಕವಾಗುವುದು. ಇದರಿಂದಾಗಿ ನಾವು ಅಂತಿಮ ಸ್ಥಿತಿಯಲ್ಲಿ ಸ್ಥಿರವಾಗಿ ನೆಲೆಸಿದೆವು. ಈ ಪ್ರೇಮವು ಅದೆಷ್ಟು ಕಠಿಣವಾಗಿದ್ದಿತು. ಕೇವಲ ಸರಿಯಾದ ಗುರಿಯನ್ನಿಟ್ಟುಕೊಳ್ಳುವುದು ಮತ್ತು ದೃಢ ನಿರ್ಧಾರದೊಂದಿಗೆ ಅದರ ಕಡೆಗೆ ಮುಂದುವರಿಯುವುದು ಇವೇ ಇದನ್ನು ಸುಲಭಗೊಳಿಸಿದವು. ಗುರಿಯು ಆವಾಗಲೂ ದೃಷ್ಟಿಪಥದಲ್ಲಿದ್ದುದರಿಂದ ಅದರ ಕಡೆಗೆ ಸಾಗಬೇಕೆಂಬ ಆಸಕ್ತಿ ಉಂಟಾಯಿತು. ಅದರಂತೆ ನಮ್ಮ ಪ್ರಯತ್ನ ನಡೆಯಿತು. ಯಾವುದೇ ಕೆಲಸದಲ್ಲಿ ಆಸಕ್ತಿ ಉಂಟಾದರೆ ಅದನ್ನು ಮತ್ತೆ ಮತ್ತೆ ಮಾಡಬೇಕೆನ್ನಿಸುವುದು. ಈ ಅಭ್ಯಾಸವು ಬಲಿತ ಮೇಲೆ ಅದೊಂದು ಚಟವಾಗಿ ಪರಿಣಮಿಸಿ ಅದನ್ನು ಮಾಡದೇ ಶಾಂತಿ ದೊರೆಯುವುದಿಲ್ಲ. ಅಭ್ಯಾಸ ಮಾಡುತ್ತಾ ನಮ್ಮ ಅಂತಃಕರಣವು ಅದರಲ್ಲಿ ಸಂಪೂರ್ಣವಾಗಿ ಆಸಕ್ತವಾಗುವುದು. ನಮ್ಮ ಸಮಗ್ರ ಚೈತನ್ಯವನ್ನೂ ಅದರಲ್ಲಿ ತೊಡಗಿಸಿ ಮನಸ್ಸಿನ ಎಲ್ಲ ವೃತ್ತಿಗಳನ್ನು ಅದರತ್ತ ಹೊರಳಿಸಿದೆವು. ಅದನ್ನು ಪಡೆಯುವ ಹಂಬಲ ಹೆಚ್ಚುತ್ತಾ ಹೋಯಿತು. ಇದೇ ಅಶಾಂತಿ ಎಂಬ ಹೆಸರನ್ನು ಪಡೆಯಿತು. ಹೀಗೆ ತೀವ್ರ ಹಂಬಲ ಅಥವಾ ಅಶಾಂತಿಯು ಗಂತವ್ಯವನ್ನು ತಲುಪಲು ತುಂಬ ಸಹಾಯಕವಾಗುವುದೆಂಬುದು ಅನುಭವದಿಂದ ಸಿದ್ಧವಾಗುವುದು. ಸೃಷ್ಟಿಯ ಸಮಯ ಬಂದಾಗ ಆ ಸುಪ್ತ ಚಲನವು ತನಗೋಸ್ಕರ ಹಾದಿ ಮಾಡಿಕೊಳ್ಳಲು ತವಕಪಡುತ್ತಿತ್ತು. ಅದರ ಕ್ಷೋಭವೇ ಅದಕ್ಕೆ ಹಾದಿ ಮಾಡಿಕೊಟ್ಟಿತು. ಅದರಂತೆಯೇ ನಮ್ಮ ಈ ಅಶಾಂತಿ ನಮಗೆ ಗುರಿಯನ್ನು ತಲುಪಲು ದಾರಿ ಮಾಡಿಕೊಡುವುದು. ಇಲ್ಲಿ ಬಾಬೂಜಿ ಮಹಾರಾಜರು
ನಮಗೆ 3ನೇ ನಿಯಮದಲ್ಲಿ ಏನು ತಿಳಿಸಿದ್ದಾರೆ ಅಂದರೆ, ಪ್ರತಿಯೊಬ್ಬ ಮನುಷ್ಯ ಭಗವಂತನನ್ನು ತಲುಪಿ ಆತನಲ್ಲಿ ಲಯ ಹೊಂದಿ ಶಾಶ್ವತವಾಗಿ ನೆಲೆಸಬೇಕನ್ನುವಂಥ ಒಂದು ಧ್ಯೇಯವನ್ನು ಇಟ್ಕೊಳ್ಬೇಕು. ಧ್ಯೇಯ ಪ್ರಾಪ್ತ ಆಗೋವರೆಗೂ ಸಮಾಧಾನ ಹೊಂದಕೂಡ್ದು. ನೋಡಿ, ಇದು ತುಂಬ ಮುಖ್ಯವಾಗಿರುವಂಥದ್ದು. ಯಾಕೆಂದರೆ ಯಾವ ಧ್ಯೇಯ ಇಲ್ಲ ಅಂದರೆ ನಾವು ಎಲ್ಲಿಗೆ ಹೋಗಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಮನುಷ್ಯ ತನ್ನ ಧ್ಯೇಯವನ್ನು ಪಡೀಲಿಕ್ಕೆ ಮೊದಲೇ ದೃಢವಾದಂತಹ ಸಂಕಲ್ಪವನ್ನು ಮಾಡುವಂಥದ್ದು ಅವನ ಆದ್ಯ ಕರ್ತವ್ಯ. ಅದರಿಂದ ಆತನ ಇಚ್ಛೆಗೆ ಬಲ ದೊರೆತು ಅಲ್ಲಿವರೆಗೂ ತಲುಪಲಿಕ್ಕೆ ಸಾಧ್ಯ ಆಗತ್ತೆ. ಅದು ದಾರಿ ಮಾಡಿಕೊಡುತ್ತೆ. ಈಶ್ವರನ ವಿಷಯದಲ್ಲಿ ಯಾರಾದರೂ ಆಗಲಿ ಅತ್ಯುನ್ನತವಾದಂತಹ ಸ್ಥಿತಿಯನ್ನು ತಮ್ಮ ಗುರಿಯನ್ನಾಗಿಟ್ಟುಕೊಂಡಿಲ್ಲವೋ ಅವರು ಆ ಅಮೂಲ್ಯವಾದಂತಹ ಆಧ್ಯಾತ್ಮ ಸಂಪತ್ತಿನಿಂದ ವಂಚಿತರಾಗಿ ಉಳಿದರು ಅಂಥೇಳಿ ಸರ್ವಸಾಮಾನ್ಯವಾಗಿ ಕಂಡುಬಂದಿರುವಂತಹ ವಿಷಯ. ಯಾಕೆಂದರೆ ಅಲ್ಲಿಗೆ ಮುಟ್ಟೋದಕ್ಕಿಂತಲೂ ಮೊದಲೇ ನಡು ದಾರಿಯೊಳಗೆ ತಮಗೆ ಸಿಕ್ಕಿರುವಂಥ ವಸ್ತುವನ್ನೇ ಕೊನೆಯದಂತ ತಿಳಿದು ಅಲ್ಲಿಯೇ ನಿಂತುಬಿಟ್ರು. ಅದನ್ನೇ ಸರ್ವಸ್ವ ಅಂಥೇಳಿ ಭಾವಿಸಿಬಿಟ್ರು. ಗುರಿಯನ್ನು ನಿಶ್ಚಿತಗೊಳಿಸಲಾರದ ಕಾರಣ ಅವರಿಗೆ ಅದೆಷ್ಟು ಹಾನಿ ಆಯಿತು ನೋಡಿ ಅಂತ ಹೇಳ್ತಾ ಇದ್ದಾರೆ ಬಾಬೂಜಿಯವರು. ಅದಕ್ಕೆ ಬಾಬೂಜಿಯವರು ಒಂದು ಲೇಖನವನ್ನು ಬರೆದಿದ್ದಾರೆ. ಅದು ಉರ್ದು ಭಾಷೆನಲ್ಲಿದೆ, ಹಿಂದಿಗೂ ಅದು ಮತ್ತೆ ತಿರ್ಗಾ ಭಾಷಾಂತರ ಮಾಡಲಾಗಿದೆ ಅನಿಸುತ್ತೆ. ಸಮುಂದರ್ ಕೋ ಬೈಟ ಅಂತ ಹೇಳಿ, ಸಮುದ್ರವನ್ನು ಹುಡುಕುತ್ತಾ ಹೋಗಿ ಸಮುದ್ರವನ್ನೇ ಕಳ್ಕೊಂಡಿದ್ದಾನೆ ಅಂಥೇಳಿ. ಅಂದರೆ ಆ ಹಾದಿಯನ್ನು ತಪ್ಪಿಬಿಟ್ಟಿದ್ದಾನೆ. ದಾರಿಯಲ್ಲೇ ಕಂಡಿರುವಂತಹ ಚಿಕ್ಕ ಚಿಕ್ಕ ಝರಿಗಳು, ನದಿಗಳನ್ನು ನೋಡಿ ಅವನು ಸಮುದ್ರ ಅಂತ ತಿಳಿದು ಬಿಟ್ಟಿದ್ದಾನೆ. ಕಾರಣ ಅವನು ಸಮುದ್ರದವರೆಗೂ ಹೋಗಲೇ ಇಲ್ಲ, ಆ ಸಮುದ್ರವನ್ನೇ ಅವನು ಕಳ್ಕೊಂಬಿಟ್ಟ ಅಂಥೇಳಿ. ತುಂಬ ಚೆನ್ನಾಗಿ ಬರೆದಿದ್ದಾರೆ ಬಾಬೂಜಿಯವರು. ಯಾರಿಗಾದ್ರೂ ಆರ್ಟಿಕಲ್ ಸಿಕ್ಕಿದ್ರೆ ಇನ್ನೊಂದು ಸರಿ ಓದಿ. ಅದನ್ನು ಬಾಬೂಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ನಾವು ಬಾಬೂಜಿ ಮಹಾರಾಜರು ಲೌಕಿಕ ವಿಷಯದೊಳಗೂ ಕೂಡ ಅದು ಎಷ್ಟರ ಮಟ್ಟಿಗೆ ಅನ್ವಯಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಲೌಕಿಕ ವಿಷಯಗಳೊಳಗೂ ಕೂಡ ಎಲ್ಲಿವರೆಗೆ ಮನುಷ್ಯ ತನ್ನ ಧ್ಯೇಯವನ್ನು ಎದುರಿಗಿಟ್ಕೊಳ್ಳಿಲ್ವೋ ಅಲ್ಲಿವರೆಗೆ ಅದರ ಪ್ರಾಪ್ತಿಯಾಗುವಂತಹ ಪ್ರಯತ್ನ ಆರ್ಥಿಕವಾಗಿ ಅಂದರೆ ಹೃದಯಪೂರ್ವಕವಾಗಿ ಪ್ರಯತ್ನ ನಡೆಸಲಾರ. ದೋಣಿ ಒಳಗೆ ಚುಕ್ಕಾಣಿ ಇಲ್ದಿದ್ರೆ ಅದು ಅಭೀಷ್ಟ ದಿಶೆಯೊಳಗೆ ಚಲಿಸಲಾರದೆಂಬುದು ಎಲ್ಲರಿಗೂ ತಿಳಿದಿರುವಂಥ ವಿಷಯ. ಚುಕ್ಕಾಣಿ ಇದ್ರೇ ನಾವು ಯಾವ ದಿಕ್ಕಿನಲ್ಲಿ ಹೋಗಬೇಕಾಗಿದೆ ಅನ್ನೋದಕ್ಕೆ ಸರಿಯಾದ ಒಂದು ಮಾರ್ಗಸೂಚನೆ ನೀಡುತ್ತದು. ಇಲ್ಲಾಂದರೆ ಯಾವ ಕಡೆ ಬೇಕಂದರೆ ಆ ಕಡೆಗೆ ಹೋಗುತ್ತೆ. ನಮ್ಮ ಶರೀರವನ್ನು ದೋಣಿ ಅಂತ ನಾವು ಭಾವಿಸಿದರೆ ಅದು ಚಲಿಸುವಂತಹ ಸ್ಥಳನ ಆಧ್ಯಾತ್ಮ ಅಂಥೇಳಿ ನಾವು, ಅಂದರೆ ಆ ನದಿ ಏನಿದೆಯಲ್ಲ, ನದಿಯನ್ನು ನಾವು ಆಧ್ಯಾತ್ಮ ಅಂತ ಹೋಲಿಸಿದ್ರೆ ನದಿ ಒಳಗೆ ದೋಣಿಯನ್ನು ಸಾಗಿಸ್ಕೊಂಡು ಹೋಗಲಿಕ್ಕೆ ಚುಕ್ಕಾಣಿ ಬೇಕೇ ಬೇಕು. ಆಧ್ಯಾತ್ಮ ಮಾರ್ಗದೊಳಗೆ ನಮ್ಮ ಇಚ್ಛಾಶಕ್ತಿ ಏನಿದೆಯಲ್ಲ ಅದು ಚುಕ್ಕಾಣಿ ಅಂತ ಹೇಳ್ತಾರೆ. ಅಂದರೆ ನಾವು ಭಗವಂತನನ್ನು ಪಡಿಬೇಕು, ನಾವು ಆತನಲ್ಲಿ ಒಂದಾಗಬೇಕು ಅನ್ನುವಂಥ ಈ ಇಚ್ಛಾಶಕ್ತಿ ಏನಿದೆಯಲ್ಲ ಅದು ಚುಕ್ಕಾಣಿ ಅಂತ. ಅದೇ ನಮ್ಮನ್ನು ಗುರಿಯವರೆಗೆ ಕರ್ಕೊಂಡು ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಸ್ಸಂದೇಹವಾಗಿ ದಾರಿ ಒಳಗೆ ಅಸಂಖ್ಯಾಕವಾದಂತಹ ಸುಳಿಗಳು ಇದ್ರೂ ನಮ್ಮ ಇಚ್ಛಾಶಕ್ತಿ ಹಾಗೂ ವಿಶ್ವಾಸದ ಬಲದಿಂದ ಅವೆಲ್ಲವನ್ನು ದಾಟಿ ಸರಿಯಾದ ಮಾರ್ಗದಲ್ಲಿ ಗುರಿ ಕಡೆಗೆ ನಾವು ಸಾಕ್ತೇವೆ. ಅಷ್ಟೇ ಅಲ್ಲದೆ ನಮ್ಮ ದೃಷ್ಟಿ ಆಧ್ಯಾತ್ಮದ ಮೇಲೆ ನೆಲೆಸಿರುವುದರಿಂದ ಏನಾಗುತ್ತೆ, ನಾವು ಅತ್ಯುನ್ನತ ಗುರಿಯನ್ನು ಇರಿಸ್ಕೊಳ್ತೇವೆ. ಕಡಿಮೆದೋ ನಾವೆಂದೋ ನಮ್ಮ ಗುರಿಯಾಗಿ ಇಟ್ಕೊಳ್ಳುವುದಿಲ್ಲ. ಅಂಥ ಗುರಿ ಪರಮಾತ್ಮ ತತ್ವ ಸೂಚಕವೇ ಆಗಬಲ್ಲದೆ ಹೊರತು ಬೇರೆ ಯಾವುದೂ ಅಲ್ಲ. ಅಲ್ಲಿವರೆಗೆ ತಲುಪಲಿಕ್ಕೆ ಪ್ರಯತ್ನ ಮಾಡೋದೇನಿದೆಯಲ್ಲ ಅದು ಮನುಷ್ಯನ ಕರ್ತವ್ಯ. ಈ ಗುರಿ ವಿಚಾರದೊಳಗೆ ದೃಢವಾಗಿ ನೆಲೆಸಿಕೊಳ್ಳುವವರೆಗೆ ಮಾರ್ಗಕ್ರಮಣವೂ ಅತ್ಯಂತ ಕಠಿಣವಾಗಿರ್ತದೆ. ಅಂದರೆ ನಾನು ಪಡಿಬೇಕು, ನಾನು ಭಗವಂತನನ್ನು ಹೊಂದುತ್ತೀನಿ ಅನ್ನುವಂಥ ಒಂದು ದೃಢವಾದಂತಹ ಸಂಕಲ್ಪ ನಮ್ಮಲ್ಲಿ ಬೇರೂರುವವರೆಗೂ ಮಾರ್ಗಕ್ರಮಣ ಬಹಳ ಕಠಿಣ ಆಗಿರುತ್ತೆ. ಭಕ್ತನು ತನ್ನ ಕಡೆಗೆ ಬರುವಂಥ ಪ್ರಯತ್ನ ನಡೆಸಿದ್ದಾನೆ ಅಂಥೇಳಿ ಭಗವಂತನಿಗೆ ಮನದಟ್ಟಾದಾಗ ಮಾತ್ರ ಆತನ ಸಹಾಯ ನಮಗೆ ಬಂದು ಒದಗತ್ತೆ.
ಅಂದರೆ ನಾವು ಆತನ ಕಡೆ ಹೋಗ್ತಾ ಇದ್ದೀವಿ ಅಂತ ಭಗವಂತನಿಗೆ ಮನದಟ್ಟಾಗಬೇಕು. ಆವಾಗ ಏನಾಗತ್ತೆ, ಪರಮಾತ್ಮನೊಳಗೆ ಒಂದು ತರಹ ಕ್ಷೋಭ ಉಂಟಾಗತ್ತೆ. ನಮ್ಮ ಒಂದು ಚಿತ್ತವನ್ನು ಅವನಲ್ಲಿ ಪ್ರತಿಷ್ಠಿಸಿದ್ದೀವಿ ಅಂತನ್ನೋದಕ್ಕೆ ಸೂಚಕ ಅಂತ ಹೇಳ್ತಾರೆ. ನೋಡಿ, ನಮ್ಮಲ್ಲಿ ಕ್ಷೋಭ ಉಂಟಾಗೋದಲ್ಲ, ಭಗವಂತನಲ್ಲಿ ಕ್ಷೋಭ ಉಂಟಾಗತ್ತೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಸಾಧನೆ, ನಾವು ಆತನನ್ನು ಅರಸುತ್ತಿರುವಂಥ ಒಂದು ರೀತಿ, ನಮ್ಮ ಕಳಕಳಿ, ಅಷ್ಟೇ ಅಲ್ಲದೆ ಆ ತಳಮಳ, ಇದೆಲ್ಲ ಏನಿದೆಯಲ್ಲ ಆತನಲ್ಲಿ ಕ್ಷೋಭ ಉಂಟಾಗುವಂತೆ ಮಾಡುತ್ತೆ. ನೀನೇ ಬೇಕಪ್ಪ ಅಂಥೇಳಿ ಮಾಡುವಂಥ ಪ್ರಾರ್ಥನೆ. ಇನ್ನೊಂದು ಉಪಮೆ ಏನು ಬಾಬೂಜಿ ಮಹಾರಾಜರು ಕೊಡ್ತಾ ಇದ್ದಾರೆ ಅಂದರೆ, ಭಗವಂತನು ಪ್ರಿಯತಮ, ಭಕ್ತನು ಪ್ರೇಮಿ ಅಂಥೇಳಿ ಅವಾಗ ಭಾವಿಸಿದರೆ ಇವರಿಬ್ಬರ ನಡುವೆ ಅಂತರ ಕಡಿಮೆ ಆಗ್ತಾ ಹೋದಂಗೆಲ್ಲ ದೂರ ಅಂಥೇಳಿ ಭಾವಿಸಿರುವಂಥದ್ದು ಇಬ್ಬರ ಸಂಬಂಧ ಸಮೀಪ ಬರುತ್ತೆ. ಬರ್ತಾ ಏನಾಗತ್ತೆ, ಈ ವಿಚಾರ ಕೂಡ ಮರ್ತು ಹೋಗ್ಬಿಡುತ್ತೆ. ಆತ ಪ್ರಿಯತಮ ಇದ್ದಾನೆ, ನಾನು ಪ್ರೇಮಿ ಇದ್ದೀನಿ ಅನ್ನೋದು ಕೂಡ ಮರ್ತು ಹೋಗ್ಬಿಡುತ್ತೆ. ಭೇದ ಭಾವ ಸಂಪೂರ್ಣವಾಗಿ ಅಳೆದು ಹೋಗುತ್ತೆ. ಅಷ್ಟೇ ಅಲ್ಲದೆ ಆತನೊಳಗೆ ನಾವು ಐಕ್ಯರಾಗಿದ್ದೇವೆಂದು ನಮಗನ್ನಿಸ್ತಾ ಹೋಗುತ್ತೆ. ಆತ ಬೇರೆ ಇಲ್ಲ, ನಾ ಬೇರೆ ಇಲ್ಲ. ಆ ದೂರ ಏನಿದೆಯಲ್ಲ, ಆ ದೂರ ಕೂಡ ಸಹಿಸ್ಲಿಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಆ ಸಾಮೀಪ್ಯ ಅನ್ನೋದು ಪರಸ್ಪರ ಏರ್ಪಾಟಾಗಿರುತ್ತೆ. ಅಷ್ಟೇ ಅಲ್ಲದೆ ಬಾಬೂಜಿ ಮಹಾರಾಜರು ಏನು ಹೇಳ್ತಿದ್ದಾರೆ, ಕ್ರಮೇಣ ಈ ಭಾವನೆ ಕೂಡ ಕರಗಿ ಹೋಗಿ ಸೃಷ್ಟಿಯ ಆರಂಭದೊಳಗಿರುವಂಥ ಗುಪ್ತಚಲನದ ರೂಪವನ್ನು ತಾಳಿ ಅದರೊಳಗೆ ನಾವು ಸಂಪೂರ್ಣ ವಿಸ್ತಾರ ಹೊಂದಿದ್ದೀವಿ ಅನ್ನುವಂಥ ಒಂದು ಸ್ಥಿತಿ ಬರುತ್ತೆ. ಈ ರೀತಿ ಏನಾಗುತ್ತೆ, ನಮ್ಮ ಲಯ ಅದರಲ್ಲಿ ಶಾಶ್ವತವಾಗ್ತಾ ಹೋಗುತ್ತೆ. ಆಮೇಲೆ ಅನಂತ ಸಾಗರದೊಳಗೆ ನಮ್ಮ ಈಜು ಪ್ರಾರಂಭವಾಗಿದೆ ಅಂಥೇಳಿ ಇದು ಒಂದು ಸೂಚನೆಯನ್ನು ನೀಡುತ್ತೆ. ನಮ್ಮೊಳಗೆ ಹೊಸ ಜೀವನ ಶುರುವಾಯಿತು. ನಾವು ಈಜುತ್ತಿರುವಂಥ ಸಾಗರದ ಪ್ರಭಾವ ಏನಿದೆಯಲ್ಲ, ಅದೇ ಈ ಹೊಸ ಜೀವನ. ನಮ್ಮ ಒಂದು ಇಚ್ಛೆ, ಒಂದು ದೃಢತೆ ಮತ್ತು ಗುರಿಯನ್ನು ಮುಟ್ಟಬೇಕನ್ನುವಂಥ ಅಚಲ ನಿರ್ಧಾರ ಏನಿದೆಯಲ್ಲ, ಇವು ನಮಗೆ ಸಹಾಯಕ ಆಗತ್ತೆ ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಇದರಿಂದಾಗಿ ನಾವು ಅಂತಿಮ ಸ್ಥಿತಿಯೊಳಗೆ ಸ್ಥಿರವಾಗಿ ನೆಲೆಸಿಬಿಡ್ತೇವೆ. ಈ ಪ್ರೇಮ ಏನಿದೆಯಲ್ಲ, ಅದೆಷ್ಟು ಕಠಿಣವಾಗಿತ್ತು ಮೊದಲು. ಆದರೆ ಕೇವಲ ಸರಿಯಾದಂತಹ ಗುರಿಯನ್ನು ಇಟ್ಟುಕೊಳ್ಳೋದ್ರಿಂದ ಮತ್ತು ದೃಢವಾದಂತಹ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಅದರ ಕಡೆಗೆ ನಾವು ಮುಂದುವರಿತಾ ಹೋಗ್ತೇವೆ. ಈ ಎರಡೇ ಈ ಒಂದು ದಾರಿಯನ್ನು ಸುಗಮಗೊಳಿಸುತ್ತೆ. ಹಾಗೂ ಭಗವಂತನೆಡೆಗೆ ನಮ್ಮ ಪ್ರೀತಿಯ ಸಂಬಂಧವನ್ನು ಸ್ಥಾಪಿತಗೊಳಿಸುತ್ತೆ. ಗುರಿ ಯಾವಾಗಲೂ ದೃಷ್ಟಿಪಥದೊಳಗಿರೋದ್ರಿಂದ ಅದರ ಕಡೆಗೆ ಸಾಗಬೇಕನ್ನುವಂಥ ಆಸಕ್ತಿ ನಮ್ಮಲ್ಲಿ ಉಂಟಾಗ್ತಾ ಹೋಗುತ್ತೆ. ಅದರಂತೆ ನಮ್ಮ ಪ್ರಯತ್ನ ಕೂಡ ನಡೀತಾ ಹೋಗುತ್ತೆ. ಯಾವುದೇ ಕೆಲಸದೊಳಗೂ ಆಸಕ್ತಿ ಉಂಟಾದರೆ ಅದನ್ನು ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ ನಮಗೆ, ಅಲ್ವಾ? ಅದೇ ರೀತಿಯಲ್ಲಿ ನಮ್ಮ ಅಭ್ಯಾಸ ಬಲಿತ ಮೇಲೆ ಅದೊಂದು ಚಟವಾಗಿ ಪರಿಣಮಿಸಿ ಅದನ್ನು ಮಾಡದೇ ಇದ್ದರೆ ಶಾಂತಿ ದೊರೆಯೋದಿಲ್ಲ. ಈಗ ನೋಡಿ, ಧ್ಯಾನ ಮಾಡೋದಕ್ಕಿಂತಲೂ ಮೊದಲು ಸ್ವಲ್ಪ ಕಷ್ಟ ಅನಿಸುತ್ತೆ. ಧ್ಯಾನ ಮಾಡಲಿಕ್ಕೆ ಶುರು ಮಾಡಿ ಆದ ನಂತರ ದಿನಾ ಧ್ಯಾನ ಮಾಡ್ತಾಯಿದ್ರೆ ಒಂದು ದಿವಸ ಧ್ಯಾನ ಮಾಡದೇ ಇದ್ದರೂ ಕೂಡ ಏನೋ ಮಾಡಲಿಲ್ವಲ್ಲ ನಾವು ಅನ್ನೋಂಥ ಒಂದು ಭಾವನೆ ಬರುತ್ತೆ. ಆಮೇಲೆ ಧ್ಯಾನ ಮಾಡದೇ ಇದ್ದರೆ ಅದೇನೋ ಒಂಥರ ಅಶಾಂತಿ ಅನಿಸುತ್ತೆ. ಇದು ಎಲ್ಲರಿಗೂ ಆಗುವಂಥ ಅನುಭವ, ಇದು ಸರ್ವಸಾಮಾನ್ಯವಾಗಿ. ಅದೇ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ, ಅದು ಭಗವಂತನನ್ನು ಪಡಿಬೇಕು ಅನ್ನೋದಕ್ಕೆ ನಾವು ಎಲ್ಲ ಒಂದು ಅಭ್ಯಾಸವನ್ನು ನಾವು ಮಾಡಲಿಕ್ಕೆ ಶುರು ಮಾಡಿದ್ದೇವೆಲ್ಲ, ಅದು ಒಂದು ಚಟ ಆಗಿ ಪರಿಣಾಮ ಆಗಿಬಿಡುತ್ತೆ. ಮಾಡದೇ ಇದ್ದರೆ ನಮಗೆ ಅಶಾಂತಿ ಆಗುತ್ತೆ. ಶಾಂತಿ ಇರೋದೇ ಇಲ್ಲ, ಏನೋ ಬಿಟ್ಬಿಟ್ಟಿದ್ದೇನಪ್ಪ ಇವತ್ತು ಅನ್ನೋ ಥರ ಅನಿಸ್ಬಿಡುತ್ತೆ. ಆಮೇಲೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮ ಅಂತಃಕರಣಗಳು ಅದರೊಳಗೆ ಸಂಪೂರ್ಣವಾಗಿ ಆಸಕ್ತವಾಗಿಬಿಡುತ್ತೆ. ಬಿಡೋದೇ ಇಲ್ಲ. ಇನ್ನು ನಮ್ಮ ಸಮಗ್ರ ಚೈತನ್ಯವನ್ನು ಅದರೊಳಗೆ ತೊಡಗಿಸಿ ಮನಸ್ಸಿನೊಳಗೆ ಎಲ್ಲ ವೃತ್ತಿಗಳನ್ನು ಅದರತ್ತ ನಾವು ಹೊರಳಿಸ್ಬಿಡ್ತೇವೆ. ಅದನ್ನು ಪಡೆಯುವಂಥ ಹಂಬಲ ಹೆಚ್ಚುತ್ತಾ ಹೋಗುತ್ತೆ. ಇದೇ ಅಶಾಂತಿ ಅನ್ನೋ ಹೆಸರನ್ನು ಪಡೆಯುತ್ತದೆ. ಹೀಗೆ ತೀವ್ರವಾದಂತಹ ಹಂಬಲ ಅಥವಾ ಅಶಾಂತಿ ಏನಿದೆಯಲ್ಲ, ಗಂತವ್ಯವನ್ನು ತಲುಪಲಿಕ್ಕೆ ತುಂಬ ಸಹಾಯಕವಾಗ್ತದೆ ಅನ್ನುವಂಥದ್ದು ಅನುಭವದಿಂದ ಸಿದ್ಧವಾಗುವಂತಹ ವಿಷಯ. ಅದಕ್ಕೆ ಸೃಷ್ಟಿಯ ಸಮಯ ಬಂದಾಗ ಆ ಸೂಕ್ತ
ಚಲನ ಏನಿದೆಯಲ್ಲ ತನಗೋಸ್ಕರ ಹಾದಿ ಮಾಡಿಕೊಳ್ಳಿಕ್ಕೆ ಅದು ತವಕ ಪಡ್ತಾ ಇತ್ತು. ಅದರ ಕ್ಷೋಭವೇ ಅದಕ್ಕೆ ಹಾದಿ ಮಾಡಿಕೊಡ್ತು. ಹಾಗೆಯೇ ನಮ್ಮ ಈ ಅಶಾಂತಿ ಏನಿದೆಯಲ್ಲ ಅದು ನಮಗೆ ಗುರಿಯನ್ನು ತಲುಪಲಿಕ್ಕೆ ದಾರಿ ಮಾಡಿಕೊಡುತ್ತೆ ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಇದಕ್ಕೆ ನನ್ನದಾದಂಥ ಒಂದು ಅನುಭವ, ಚಿಕ್ಕದಾದಂಥ ಒಂದು ಅನುಭವ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೆ. ಬಾಬೂಜಿ ಮಹಾರಾಜರು ಹೇಳಿದಂತಹ ಸಾಧನೆ ಪದ್ಧತಿಯನ್ನು ಅವಲಂಬಿಸ್ತಾ ಮುನ್ನಡೆದಾಗ ಒಂದು ಹಂತಕ್ಕೆ ಹೋಗೋವರೆಗೂ ಅಲ್ಲೇನೋ ಇದೆ, ಅಲ್ಲಿ ತಲುಪಬೇಕು, ಅದನ್ನು ತಲುಪಬೇಕು ಅನ್ನೋಂಥ ಒಂದು ಕುತೂಹಲ ಅನ್ನಿ ಅಥವಾ ತಳಮಳ ಅನ್ನಿ ಅಥವಾ ಅಶಾಂತಿ ಅನ್ನಿ ಅಲ್ಲಿ ಹೋಗೋವರೆಗೂ, ಅದಾದಮೇಲೆ ಅಲ್ಲಿ ಹೋಗಿ ತಲುಪಿತ್ತೋ ಇಲ್ವೋ ಆ ಹಿಂದಿಂದು ಜ್ಞಾಪಕ ಇಲ್ಲ, ಅಲ್ಲಿ ಹೋಗಿ ನಿಂತಾದ್ಮೇಲೆ ಅದು ಏನಿದೆ ಅಂತ ಅನ್ನೋದು ಜ್ಞಾಪಕ ಇಲ್ಲ, ಮತ್ತಿನ್ನೇನೋ ಇದೆ ಮುಂದೆ ಅನ್ನೋಂಥದ್ದು. ಇದಲ್ಲಪ್ಪ ಇನ್ನೂ ಏನೋ ಇದೆ ಮುಂದಿಂದು ಅಂತ ಮತ್ತು ತಿರ್ಗ ಅದಕ್ಕಾಗಿ ಪರಿತಪಿಸುವಂಥದ್ದು. ಮತ್ತು ಅಲ್ಲಿ ಆ ಥರ ಆ ಸ್ಥಿತಿ ಹೋಗಿ ನಿಂತಾದ್ಮೇಲೆ ಮತ್ತಿದಲ್ಲಪ್ಪ ಇನ್ನೇನೋ ಮುಂದಿಂದಿದೆ ಅನ್ನೋವಂಥದ್ದು. ಹೀಗೆ ನಡೀತಾ ಹೋಗ್ತಾ ಇತ್ತು. ನನಗೆ ಒಂದು ದಿವಸ ಅನುಮಾನ ಬಂದ್ಬಿಡ್ತು. ಅದಕ್ಕೆ ನಾನು ರಾಘವೇಂದ್ರ ಸಾಬ್ರ ಹತ್ರ ಹೋದಾಗ ಕೇಳಿದೆ, ಇದು ನಿಜವಾಗ್ಲೂ ಏನಾದರೂ ಭಗವಂತ ಅನ್ನೋದು ಪಡ್ಕೊಳ್ಳೋದು ಅನ್ನೋದು ಏನಾದರೂ ಇದೆಯೋ ಅಥವಾ ಏನು ಇದು ಸುಮ್ಮನೆನೋ? ಈಗ ಈ ಉಡ ಇರುತ್ತೆ ನೋಡಿ, ಉಡ ಅಂತ ಹೇಳ್ತಾರೆ. ಹಳೆ ಕಾಲದಲ್ಲಿ ರಾಜರು ಕೋಟೆಗೂಡ ಹತ್ತಕ್ಕಿರುತ್ತೆ. ಅದೊಂಥರ ಹಲ್ಲಿ ಥರ ದೊಡ್ಡದಾಗಿರುತ್ತೆ ಉಡ ಪ್ರಾಣಿ ಅಂತ ಎಲ್ಲರಿಗೂ ಗೊತ್ತಿರ್ಬೋದು. ಅದು ಆ ಕೋಟೆಗೂಡೆ ಹತ್ತಕ್ಕೆ ಏನು ಮಾಡ್ತಾಯಿದ್ರು ರಾಜರು, ಹಿಂದುಗಡೆ ಅದ್ರ ಬಾಲಕ್ಕೆ ಹಗ್ಗ ಕಟ್ತಾಯಿದ್ರು. ಕಟ್ಬಿಟ್ಟು ಆ ಉಡಕ್ಕೆ ಜೇನುತುಪ್ಪ ಅಂದರೆ, ಜೇನು ಅಂದರೆ ತುಂಬ ಪ್ರೀತಿ ಅದಕ್ಕೆ. ಆ ಉಡದ ಒಂದು ಈ ತಲೆ ಭಾಗದಲ್ಲಿ ಒಂದೆರಡು ಹನಿ ಜೇನು ಹಾಕ್ಬಿಡ್ತಾಯಿದ್ರು. ಹಾಕ್ಬಿಟ್ರೆ ಉಡಕ್ಕೆ ಏನು ಅನಿಸೋದು, ಅಲ್ಲಿ ಮೇಲೆ ಜೇನಿಂದು ಗೂಡಿದೆ, ಜೇನಿದೆ ಅಲ್ಲಿ, ನಾನು ಮೇಲಕ್ಕೆ ಹತ್ಕೊಳ್ತಾ ಹೋದರೆ ನಂಗೆ ಸಿಕ್ಕತ್ತಲ್ಲಿ ಜೇನು ಅಂತ ಅನ್ನೋವಂಥ ಒಂದು ಭಾವನೆ ಉಡದ ಮನಸ್ಸಲ್ಲಿ. ಅದೇನು ಮಾಡುತ್ತೆ, ಅದನ್ನು ಕೋಟೆಗೂಡಕ್ಕೆ ಬಿಟ್ಟು ಕೂಡಲೇ ಆ ಉಡ ಮೇಲಕ್ಕೆ ಹತ್ಕೋತಾ ಮೇಲಕ್ಕೆ ಹೊಟ್ಟೋಗ್ಬಿಡುತ್ತೆ. ಯಾವಾಗ ಅದಕ್ಕೆ ಎಲ್ಲಿ ಸಿಕ್ಕತ್ತೆ ಅಲ್ಲೇನಾದರೂ ಇದೆಯಾ? ಇಲ್ಲ, ಏನೂ ಇಲ್ಲ. ಇದು ಬರೀ ಎರಡು ಹನಿ ಮಾತ್ರ ಹಾಕಿರೋದಷ್ಟೇ ಈ ತಲೆಗೆ. ಅದು ಪಾಪ ಉಡ ಅಲ್ಲೇನೋ ದೊಡ್ಡದಾಗಿ ಜೇನಿದೆ ಅಂತ ಹೇಳ್ಬಿಟ್ಟು ಹಾಗೆ ಹತ್ಕೋತಾ ಹೋಗಿ ಆ ಕಡೆಗೆ ಹೋಗ್ಬಿಡುತ್ತೆ. ಕಡೆಗೆ ಇವ್ರುಗಳ ಹಗ್ಗ ಹಿಡ್ಕೊಂಡು, ಅದು ತುಂಬ ಗಟ್ಟಿಯಾಗಿ ಹಿಡ್ಕೊಂಡಿರ್ತದೆ, ಗ್ರಿಪ್ ತುಂಬ ಇರುತ್ತೆ ಅದಕ್ಕೆ, ಅದು ಬಿಡೋದಿಲ್ಲ. ಅದು ಹೋಗಬೇಕು ಅಂತಂದಾಗ ಅದು ಅಷ್ಟೊಂದು ಬಿಗಿಯಾಗಿ ಹಿಡ್ಕೊಂಡು ಅದು ಮೇಲಕ್ಕೆ ಹತ್ತಕ್ಕೆ ಪ್ರಯತ್ನ ಮಾಡುತ್ತೆ. ಕಾರಣ ಆ ಒಂದು ಹಗ್ಗ ಹಿಡ್ಕೊಂಡ್ಬಿಟ್ಟು ಇವ್ರುಗಳ ಸೈನಿಕರೆಲ್ಲರೂ ಹತ್ತಿಬಿಡೋರು ಆ ಕೋಟೆಗೂಡೆನ. ಸೊ ಹಾಗೆ ನಾನು ಕೇಳಿದೆ, ಇದೇನು ಉಡದ ತಲೆ ಮೇಲೆ 2 ಜೇನಿನ ಬೊಟ್ಟಿಟ್ಬಿಟ್ಟು ಅದನ್ನು ಕೋಟೆಗೂಡೆ ಹತ್ತಿಸ್ದಂಗೆ ಆಯ್ತಲ್ವಪ್ಪ ಕತೆ. ಎಷ್ಟು ವರ್ಷಗಳ ಕಲಿತಾ ಬಂತು, ಇನ್ನೂ ಇದೆ ಇಲ್ಲೇನೋ ಅಂತಂತ ಮುಂದಕ್ಕೆ ಹೋಗೋದೇ ಇದೆ ಎಲ್ಲ. ಇದು ಎಲ್ಲಾದರೂ ಇದಕ್ಕೇನಾದರೂ ಅಂತ್ಯ ಅನ್ನೋದೇನಾದರೂ ಇದೆಯಾ ಅಥವಾ ಇಲ್ಲ, ನಿಜವಾಗ್ಲದ್ದೇನು ಅಂಥೇಳಿ ಆ ಒಂದು ತುಂಬಾ ಒಂದು ಅಶಾಂತಿಯುತವಾಗಿರುವಂತಹ ಸ್ಥಿತಿಯಲ್ಲಿ ಅಪ್ಪ ಅವ್ರಿಗೆ ಕೇಳಿದೆ ನಾನು. ಅವ್ರ ಪಾಪ ತುಂಬ ಸಂತೋಷದಿಂದ ನಕ್ಕರು. ಅವ್ರಿಗೇನೋ ತುಂಬ ಸಂತೋಷ, ನಮಗೇನೋ ಇಲ್ಲಿ ನೋಡಿದ್ರೆ ಒಳಗಡೆ ವಿಪರೀತವಾದಂಥ ದುಃಖ, ಅಶಾಂತಿ. ಆವಾಗ ಅಪ್ಪ ಹೇಳಿದರು, ಅನಂತವಾಗಿರೋ ಕಡೆಗೆ ನಾವು ಪ್ರಯಾಣ ಮಾಡ್ತಾಯಿದ್ದೀವಿ, ಅದು ಅನಂತವಾಗಿದೆ. ಅದಕ್ಕೆ ಉಪನಿಷತ್ತುಗಳಲ್ಲೇ ಹೇಳಿಬಿಟ್ಟಿದ್ದಾರೆ, ನೇತಿ ಅಂತ. ಇದು ಅಲ್ಲ ಅಂತ ಹೇಳಿ ಕಡೆಗೆ ಇಂಥ ಸ್ಥಿತಿ ಬರುತ್ತೆ. ಆ ಅನಂತದಲ್ಲಿ ಈಜುವಂತಹ ಸ್ಥಿತಿಯನ್ನು ಆ ಸಾಧಕನು ಪಡ್ಕೊಳ್ತಾನೆ ಅಂತ ಹೇಳಿಬಿಟ್ಟು ಅಪ್ಪವರು ಒಂದು ಸೂಕ್ಷ್ಮವಾದಂತಹ ಸುಳಿವನ್ನು ಕೊಟ್ಟರು ಅವತ್ತಿನ ದಿವಸ. ಕಾರಣ, ನಾವು ಭಗವಂತನನ್ನು ತಲುಪಿ ಆತನಲ್ಲಿ ಲಯ ಹೊಂದುವವರೆಗೂ, ಶಾಶ್ವತವಾಗಿ ನೆಲೆಸೋವರೆಗೂ ನಾವು ನಿಲ್ಲಬಾರ್ದು, ನಾವು ಮುಂದಕ್ಕೆ ಸಾಗ್ತಾನೇ ಹೋಗಬೇಕು. ಹಾಗೆ ಆ ಅಶಾಂತಿಯ ಒಂದು ಸ್ಥಿತಿ ಏನಿದೆಯಲ್ಲ, ಆ ವೇದನೆ, ಭಗವಂತನನ್ನು ಪಡ್ಕೋಬೇಕು ಅನ್ನುವಂಥದ್ದು, ಅದನ್ನು ನಾವು ಬೆಳೆಸ್ಕೋತಾನೇ ಹೋಗಬೇಕು ಅನ್ನೋಂಥದ್ದನ್ನು ಬಾಬೂಜಿ ಮಹಾರಾಜ್ ಇವತ್ತು ನಮಗೆ
ತಿಳಿಸ್ಕೊಟ್ಟಿದ್ದಾರೆ. ಯಾಕೆಂದರೆ ಆ ಅಶಾಂತಿನೇ ನಮ್ಮನ್ನು ಗುರಿ ಕಡೆಗೆ ತಲುಪಿಸ್ಲಿಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ. ಕಾರಣ ಮಿತ್ರರೇ, ಇಲ್ಲಿಗೆ ಈ ಸತ್ಸಂಗವನ್ನು ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.